ಮೈಕ್ ಅಂದ್ರೆ ತುಂಬಾ ಇಷ್ಟ. ಇದೇ ಕಾಲೇಜು, ಇದೇ ಸ್ಟೇಜ್ ಮೇಲೆ ನಿಂತ್ಕೊಂಡು, ಇದೇ ಮೈಕಲ್ಲಿ ಎಲ್ಲರ ಜೊತೆ ತಲೆ ಹರಟೆ ಮಾಡ್ಕೊಂಡು, ಇದೇ ತರದ ಸ್ಟೂಡೆಂಟ್ ಆಗಿ ಪ್ರೊಫೆಷನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ನಮಸ್ಕಾರ. ಕನ್ನಡ ಬರುತ್ತಾ ಎಲ್ರಿಗೂ? ಇಲ್ಲಿ ಕನ್ನಡದಲ್ಲಿ ಮಾತಾಡಿಸಬಹುದಾ? ಎಷ್ಟು ಜನರಿಗೆ ಕನ್ನಡ ಬರುತ್ತೆ? ಸ್ವಲ್ಪ ಸೌಂಡ್ ಕೊಡ್ರಪ್ಪ. ಸೌಂಡ್ ಸೌಂಡ್ ಸ್ವಲ್ಪ ಸ್ವಲ್ಪ ಕೂಗ್ಬೇಕು. ಬರುತ್ತಾ? ಕನ್ನಡ ಬರುತ್ತಾ? ಓಕೆ, ಕನ್ನಡ ಬರೋರೆಲ್ಲ ಒಂದ್ಸಲ ಚಪ್ಪಾಳೆ ತಟ್ಟಿ. ಆಹಾ, ಕನ್ನಡದ ಸದ್ದು ತುಂಬಾ ಖುಷಿ ಆಗುತ್ತೆ. ನಮಸ್ಕಾರ, RJ ಅಮಿತ್ ನನ್ನ ಹೆಸರು. ನಾನೊಬ್ಬ ರೇಡಿಯೋ ಜಾಕಿ, ಒಬ್ಬ ಕಾಂಟೆಂಟ್ ಕ್ರಿಯೇಟರ್. ರೀಸೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿ ಬಂದೆ. ಎಷ್ಟು ಜನ ಬಿಗ್ ಬಾಸ್ ನೋಡ್ತೀರಾ? ಅಲ್ಲಿ ಲೈಟ್ ಆಗಿ ಹೋಗಿ ಒಂದು ವಾರ ಟಿಂಕರಿಂಗ್ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡ್ ಬಂದ್ಬಿಟ್ಟೆ. ಬಟ್ ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್. ಅದೆಲ್ಲದಕ್ಕೂ ಮುಖ್ಯ ಕಾರಣ ಈ ಕಾಲೇಜ್. ದಯಾನಂದ್ ಸಾಗರ್ PU ಕಾಲೇಜಲ್ಲಿ ನಾನು ಓದಿದ್ದು. 2014 ಬ್ಯಾಚ್, 10-11 ವರ್ಷದ ಹಿಂದೆ ನಾನು ಓದಿದ್ದು. ಈಗೆಲ್ಲ ನೋಡಿದ್ರೆ ಭಯ ಆಗತ್ತೆ ನಂಗೆ, ಅಂಕಲ್ ಅನ್ಸತ್ತೆ ನಂಗೆ ಇಲ್ಲೆಲ್ಲ ನಿಮ್ಮನ್ನು ನೋಡ್ಬಿಟ್ಟು. ಅಷ್ಟು ಏನ್ ಲೆವೆಲ್ ಟ್ಯಾಲೆಂಟೆಡ್ ಆಗಿ ಆಚೆ ಬಂದು ಎಕ್ಸಿಬಿಷನ್ ಎಲ್ಲ ನೋಡ್ತಾ ಇದೆ. ಅದ್ಭುತವಾದಂತಹ ಟ್ಯಾಲೆಂಟ್ಗಳು. ಇವತ್ತು ನೀವೆಲ್ಲರೂ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬೆಳಗ್ಗೆ ಎದ್ದು ರೆಡಿ ಆಗ್ಬಿಟ್ಟು ಆಡಿಟೋರಿಯಂ ಅಲ್ಲಿ ಬಂದು ಕೂತ್ಕೊಂಡಿದ್ದೀರಾ. ಫುಲ್ ಜೋಶ್ ಅಲ್ಲಿ ಇದ್ದೀರಾ, ಇವತ್ತು ಗೆಲ್ಬೇಕು ಅಂತ. ದಯಾನಂದ್ ಸಾಗರ್ PU ಕಾಲೇಜ್ ಬರೋಕ್ಕಿಂತ ಮುಂಚೆ ನಾನು ಇನ್ನೊಂದು ಕಾಲೇಜಲ್ಲಿ ಓದ್ತಾ ಇದ್ದೆ. ಆ ಕಾಲೇಜಲ್ಲಿ ಫೇಲ್ ಆಗಿಬಿಟ್ಟಿದ್ದೆ ನಾನು. ಕೆಮಿಸ್ಟ್ರಿ ವೀಕ್ ಇತ್ತು. ಈಗ ತುಂಬಾ ಜನ ಹುಡುಗಿರ ಜೊತೆ ನಿನ್ ಕೆಮಿಸ್ಟ್ರಿ ಸ್ಟ್ರಾಂಗ್ ಅಂತ ಹೇಳ್ತಾರೆ, ಬಟ್ ಅವಾಗ ಸಬ್ಜೆಕ್ಟೇ ವೀಕ್. ಸೊ ನಾನು ಆ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಆಗಿಲ್ಲ, ವರ್ಕೌಟ್ ಆಗಿಲ್ಲ. ಸಾರಿ, ನಿಮ್ಮ ಮಗನ್ನ ಕಾಲೇಜ್ ಬಿಟ್ಟು ಆಚೆ ಕಳಿಸ್ಲೇಬೇಕು. ಅದೊಂದು ಫುಲ್ ಸೊಫಿಸ್ಟಿಕೇಟೆಡ್ ಕಾಲೇಜ್, ಎಲ್ಲರೂ ಓದೋರು ಮಾತ್ರ ಇಲ್ಲಿ, ಬೇರೆ ಆಪ್ಷನ್ ಇಲ್ಲ. ಸಾರಿ, ವಿ ಹ್ಯಾವ್ ಟು ಲೆಟ್ ಯು ಗೋ ಅಂತ. ಸರಿ, ಫಸ್ಟ್ PUC ಫೇಲ್ ಆಗ್ಬಿಟ್ಟಿದ್ದೀನಿ, ಏನು ಮಾಡೋದು, ಎಲ್ಲಿ ಹೋಗೋದು ಅಂತ. ಎಲ್ಲ ಕಡೆ ಅವಮಾನ. ನನ್ನ ಜೊತೆ ಓದಿದವರು ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ದಾರೆ. ಎವ್ರಿ ಒನ್ ಇಸ್ ಡೂಯಿಂಗ್ ವೆಲ್. ಗೊತ್ತಲ್ವಾ, ನೆಂಟ್ರೆಲ್ಲ ಮನೆಗೆ ಬಂದಾಗ ಅಥವಾ ಪಕ್ಕದ ಮನೆಯವರು ಏನ್ರಿ ನಿಮ್ಮ ಮಗ ಫೇಲ್ ಆಗ್ಬಿಡ್ದಾನಂತೆ ಅಂದ್ಬಿಡ್ತಾ ಇದ್ರು. ಸೊ ಅವಾಗ ಮನೇಲಿ ಎಲ್ರಿಗೂ ಏನೋ ನಿನ್ನ ಬಗ್ಗೆ ಹಿಂಗೆ ಮಾತಾಡ್ತೀಯಾನೆ, ಫೇಲಿಯರ್ ಅಂತ ಎಲ್ಲರೂ ನೋಡ್ತಿದ್ದಾರೆ ಅಂತ. ಅದೆಲ್ಲ ಆದ್ಮೇಲೆ ನಾನು ದಯಾನಂದ್ ಸಾಗರ್ PU ಕಾಲೇಜಿಗೆ ಸೇರಿದ್ದು. ಫಸ್ಟ್ PUC ತಿರ್ಗಾ ರಿಪೀಟ್ ಮಾಡಿದ್ದು. ನಾನು ಕಾಮರ್ಸ್ ಓದಿದ್ದು ಈ ಕಾಲೇಜಲ್ಲಿ. ಈ ಕಾಲೇಜಲ್ಲಿ ನಾನು ಓದಿದ್ದು ಸೆಕೆಂಡ್ರಿ, ಬಟ್ ಅರ್ಥ ಮಾಡ್ಕೊಂಡಿದ್ದು ಈ ಕ್ಯಾಂಪಸ್ ಅಲ್ಲಿರುವಂತಹ ರಿಸೋರ್ಸು. ಈ ಸ್ಟೇಜ್ ಮೇಲೆ ನಿಂತಿದ್ದೀನಲ್ವ, ಅದೇ ಸರ್ಗೆ ಹೇಳ್ತಾ ಇದ್ದೆ, ಇದೊಂಥರ ಮದರ್ ಸ್ಟೇಜ್ ಥರ. ನನಗೆ ಇಲ್ಲೇ ಶುರು ಮಾಡಿದ್ದು. ನನಗೆ ಎಲ್ಲ ಥರದ ತಲೆಹರಟೆ ಎಲ್ಲ ಇಲ್ಲೇ ಶುರು ಮಾಡಿದ್ದು. ಇವತ್ತು ಹೋಗ್ಬಿಟ್ಟು ಅಲ್ಲಿ ಒಂದು ಕಲರ್ಸ್ ಕನ್ನಡ ಅಥವಾ ಬಿಗ್ ಬಾಸ್ ಕನ್ನಡ ಅನ್ನುವಂತಹ ವೇದಿಕೆನಲ್ಲಿ ಇದ್ದೀನಿ ಅಂದರೆ ಇಲ್ಲಿ ಈ ವೇದಿಕೆ ಮೇಲೆ ಶುರು ಮಾಡಿದ್ದು. ಸೊ ಅದಕ್ಕೆ ನಾನು ಕೇಳ್ಕೊಳ್ಳುವಂತಹ ಒಂದೇ ಒಂದು ವಿಚಾರ ಏನು ಅಂದರೆ, ನಿಮ್ಮ ಕಾಲೇಜ್ಗಳಲ್ಲಿ, ನಿಮ್ಮ ಶಾಲೆಗಳಲ್ಲಿ ಇದೇ ಥರದ ಆಪರ್ಚುನಿಟೀಸ್ ಬಂದಾಗ, ವೆನ್ ದರ್ ಆರ್ ಆಪರ್ಚುನಿಟೀಸ್ ವೇರ್ ಯು ವಿಲ್ ಹ್ಯಾವ್ ಟು ಗೋ ಆ್ಯಂಡ್ ಪಾರ್ಟಿಸಿಪೇಟ್, ಪ್ಲೀಸ್ ಗೋ ಬಿ ಅ ಪಾರ್ಟ್ ಆಫ್ ಇಟ್. ಯು ಹ್ಯಾವ್ ನೋ ಐಡಿಯಾ ನಿಮ್ಮ ಲೈಫನ್ನು ಎಷ್ಟು ಚೇಂಜ್ ಮಾಡುತ್ತೆ ಅಂತ. ವಿ ಆರ್ ಆಲ್ ಹಿಯರ್ ಟು ಸ್ಟಡಿ. ಕಾಲೇಜ್, ಸ್ಕೂಲ್, ಎವ್ರಿವೇರ್ ವಿ ಆರ್ ಹಿಯರ್ ಟು ಸ್ಟಡಿ ಆ್ಯಂಡ್ ವಿ ಆರ್ ಟೋಲ್ಡ್ ಕಾನ್ಸ್ಟೆಂಟ್ಲಿ ಅಟ್ ಹೋಮ್. ಮನೇಲೂ ಅಷ್ಟೇ, ನೀನು ಓದ್ಬೇಕು, ನಾವು ಫೀಸ್ ಕಟ್ಟಿದ್ದೀವಿ, ಕಷ್ಟಪಟ್ಟು ಓದಲೇಬೇಕು, ದೊಡ್ಡ ಹೆಸರು ಮಾಡಬೇಕು, ಅವ್ರು ನೋಡು ಇವ್ರು ನೋಡು ಅಂತೆಲ್ಲ ಹೇಳ್ತಾರೆ. ಬಟ್ ಐ ಫೀಲ್ ತಂದೆ ತಾಯಂದರು ಆ ಒಂದು ಎಕ್ಸಾಂಪಲ್ ಸೆಟ್ ಮಾಡೋದನ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ ಥಿಂಗ್ಸ್ ವಿಲ್ ಬಿ ಸ್ಲೈಟ್ಲಿ ಡಿಫ್ರೆಂಟ್. ಈಗ APJ ಅಬ್ದುಲ್ ಕಲಾಂ ಸರ್ ತೋರಿಸ್ಬಿಟ್ಟು ಅವ್ರ ಥರ ಆಗಬೇಕು, ಇನ್ನೊಬ್ಬರ ಥರ ಆಗಬೇಕು ಅಂತ ಹೇಳ್ತಾರೆ. ಖಂಡಿತ 100% ಅವ್ರ ಥರನೂ ಆಗಬಹುದು ನಾವು. ಬಟ್ ವಾಟ್ ಇಫ್ ಫಾರ್ ಎನ್ ಎಕ್ಸಾಂಪಲ್ ರಜನಿಕಾಂತ್ ಅವ್ರನ್ನ ತೋರಿಸ್ಬಿಟ್ಟು ನೀನು ರಜನಿಕಾಂತ್ ಥರ ಆಗೋ, ನೀನು ಕಮಲ್ ಹಾಸನ್ ಥರ ಅವರಾಗ, ನೀನು AR ರೆಹಮಾನ್ ಥರ ಆಗೋ ಅಂತ ಹೇಳಿದಾಗ ಮಕ್ಕಳಿಗೂ ಎಲ್ಲೋ ಒಂದು ಕಡೆ ಆ ಕರಿಕ್ಯುಲರ್ಸ್, ಆ ಒಂದು ಸ್ಫೂರ್ತಿ, ಆ ಒಂದು ಕಂಪ್ಲೀಟ್ ಪರ್ಸ್ಪೆಕ್ಟಿವ್ ಬ್ರಾಡನ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ನಾನು ಈ ಪ್ಲ್ಯಾಟ್ಫಾರ್ಮು, ಈ ವೇದಿಕೆ ಚೂಸ್ ಮಾಡಿ ಇಲ್ಲಿಂದ ಶುರು ಮಾಡಿದ್ದು. ಫೇಲಿಯರಿಂದ ಶುರುವಾಗಿದ್ದ ಕಥೆ, ಬಟ್ ಹೋಗ್ತಾ ಹೋಗ್ತಾ ಹೆಸರು ಮಾಡ್ತಾ ಹೋಗಿದೆ. ಇಲ್ಲೇ ನಾನು ಇವೆಂಟ್ಗಳು ಮಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ಆಡಿಯನ್ಸಲ್ಲಿ ಆ ಕಡೆ ಕುತ್ಕೊಂಡು ನೋಟಿಸ್ ಮಾಡಿದ್ರು. ಐ ರಿಮೆಂಬರ್ ನಾನು ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ. ಇದಾದ್ಮೇಲೆ ಅಲ್ಲಿ ಡೋರ್ ಹತ್ರ ನಿಂತಿರ್ಬೇಕಾದ್ರೆ, ನೀನು ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತೀಯಾ, ಒಂದು ಪ್ರೊಫೆಷ್ನಲ್ ಇವೆಂಟ್ ಇದೆ, ಬರ್ತೀಯಾ, ಇಷ್ಟು ಸಂಬಳ ಅಂತ, ಇಷ್ಟು ದುಡ್ಡು ಅಂತ ಕೊಡ್ತಾರೆ ಅಂತ. ಅವು ಹೋಗ್ಬಿಟ್ಟು 4 ಹೋಸ್ಟ್ ಮಾಡಿಬಿಟ್ಟು ಬಂದಿದ್ದೆ, ಆ್ಯಂಕರಿಂಗ್ ಮಾಡಿಬಿಟ್ಟು ಬಂದಿದ್ದೆ. ಫಸ್ಟ್ ಸಂಬಳ ನನಗೆ ಅವಾಗ ಆ್ಯಂಕರಿಂಗ್ ಮಾಡಿದ್ದಕ್ಕೆ ಒಂದು ಇವೆಂಟ್ಗೆ 4,000 ರೂಪಾಯಿ ಸಿಕ್ಕಿದ್ದು. ಆ್ಯಂಡ್ 4,000 rupees ಇಸ್ ಅ ವೆರಿ ಬಿಗ್ ಡೀಲ್ ನನಗೆ. ಆ್ಯಂಡ್ 4,000 ರೂಪಾಯಿ ಕ್ಯಾಶಲ್ಲಿ ಕೊಟ್ಟಿದ್ರು. ಮಲ್ಲೇಶ್ವರಮಲ್ಲಿ ಹೋಗಿ ಇಸ್ಕೊಂಬಂದು ಆನ್ ದ ವೇ ಬರ್ತಾ ಇರ್ಬೇಕಾದ್ರೆ ಖುಷಿ. ದಟ್ಸ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಮೇಡ್ ಮನಿ. ಅಲ್ಲಿವರೆಗೂ ಮನೇಲಿ ಅಪ್ಪ ಅಮ್ಮ ದುಡ್ಡು ಕೊಡೋರು, ಪಾಕೆಟ್ ಮನಿ. ಗಾಂಧಿ ಬಜಾರ್ಗೆ ಹೋಗ್ಬಿಟ್ಟು ಒಂದು ಸೀರೆ ಅಂಗಡಿಗೆ ಹೋಗ್ಬಿಟ್ಟು ಅಮ್ಮಂಗೋಸ್ಕರ ಒಂದು ಸೀರೆ ತೊಗೊಂಡು ಸ್ಟ್ರೇಟ್ ಮನೆಗೆ ಹೋಗ್ಬಿಟ್ಟು ಅಮ್ಮಂಗೆ ಒಂದು ಸೀರೆ ಬಾಕ್ಸ್ ಗಿಫ್ಟ್ ಕೊಟ್ಟು, ಏನೋ ಇದು ಸೀರೆ ಎಲ್ಲ ತೊಗೊಂಬಂದಿದೆ, ಇಲ್ಲಮ್ಮ ನನ್ನ ಫಸ್ಟ್ ಸಂಬಳಮ್ಮ ಇದು ಅಂತ. ಅದು ಕಾಲೇಜ್ ಡೇಸಲ್ಲೇ ಶುರುವಾಗಿತ್ತು.
ಆ್ಯಂಡ್ ಐ ಥಿಂಕ್ ನಮ್ಮಲ್ಲಿ ನಾವು ಯಾವಾಗ ನಂಬ್ತೀವೋ, ನಮ್ಮಲ್ಲಿರುವಂತಹ ಟ್ಯಾಲೆಂಟನ್ನ ನಾವು ಯಾವಾಗ ನಂಬ್ತಿರೋ, ಯು ನೆವರ್ ನೋ ಲೈಫ್ ಎಲ್ಲೆಲ್ಲಿ ಎಳ್ಕೊಂಡು ಹೋಗುತ್ತೆ ಅಂತ. ಈಗ ರೇಡಿಯೋ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ನಾನು ಯಾವತ್ತೂ ಕನ್ಸು ಕಾಣಿರಲಿಲ್ಲ ಇದಾಗುತ್ತೆ ಈ ಥರ ಆಗುತ್ತೆ ಅಂತೆಲ್ಲ ಗೊತ್ತಿರಲಿಲ್ಲ. ಚಿಕ್ಕ ಚಿಕ್ಕ ವಿಷಯದ ಮೇಲೆ ಫೋಕಸ್ ಮಾಡ್ತಾ ಇದ್ದೆ. ಟುಡೇ ಐ ಆಮ್ ಹಿಯರ್, ಐ ಆಮ್ ಸ್ಟ್ಯಾಂಡಿಂಗ್ ಆನ್ ದ ಸ್ಟೇಜ್, ನಿಮ್ಗಳ ಜೊತೆ ಮಾತಾಡ್ತಾ ಇದ್ದೆ. ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತು. ಬಟ್ ಇವತ್ತಿಲ್ಲಿದ್ದಾಗ ಶ್ರದ್ಧೆಯಿಂದ ನಮ್ಮ ಫುಲ್ಲೆಸ್ಟ್, ನಮ್ಮ 100% ಕೊಡೋಣ ಅಂತ ಮಾತ್ರ ಕೇಳ್ಕೊತಾ ಇರೋದು ಅಲ್ವಾ. ಎಷ್ಟೋ ಜನ ಪಾಪ ಬೆಳಗ್ಗೆ ಎದ್ದು ಬಂದು ಸುಸ್ತಾಗಿ ಕೂತ್ಕೊಂಡ್ಬಿಡ್ತೀರಾ, ಏನ್ ಗುರು ಬೆಳಗ್ಗೆನೆ ಎಬ್ಬಿಸ್ಬಿಡ್ದಾರೆ ಇವುಗಳನ್ನಂತ. ಕೆನ್ ಐ ರಿಕ್ವೆಸ್ಟ್ ಯು ಆಲ್ ಟು ಜಸ್ಟ್ ರೈಸ್, ಸ್ಟ್ಯಾಂಡ್ ಅಪ್. ಲವ್ಲಿ. ಇದನ್ನ ಇಂಗ್ಲಿಷ್ ಅಲ್ಲಿ ಐಸ್ ಬ್ರೇಕರ್ ಅಂತ ಕರೀತಾರೆ, ಕನ್ನಡದಲ್ಲಿ ಚಳಿ ಬಿಡಿಸೋದು ಅಂತ ಕರೀತಾರೆ. ಸೊ ವೆರಿ ಸಿಂಪಲ್. ಎಲ್ರಿಗೂ ಕಷ್ಟ ಇರುತ್ತೆ ಲೈಫಲ್ಲಿ, ವಿ ಆಲ್ ಗೋ ಥ್ರೂ ಅ ಲಾಟ್. ಕೆಲವು ಜನ ಟೀಚರ್ಸ್ ಇದ್ದಾರೆ, ಪಾಪ ಅವ್ರಿಗೆ ದೇ ಹ್ಯಾವ್ ಸೋ ಮೆನಿ ಪೀಪಲ್ ಟು ಡೀಲ್ ವಿತ್. ಸ್ಟೂಡೆಂಟ್ಸ್ ಇದ್ದಾರೆ, ಯು ಹ್ಯಾವ್ ಸೋ ಮೆನಿ ಟೀಚರ್ಸ್ ಟು ಡೀಲ್ ವಿತ್. ಸೊ ಆ ಕಷ್ಟ ಇದ್ದಿದ್ದೆ ಅರ್ಥ ಆಗುತ್ತೆ ನನಗೆ. ಬಟ್ ಎಲ್ಲೋ ಒಂದು ಕಡೆ ಲೈಫಲ್ಲಿ ಯಾರಾದರೂ ಬಂದು ನಮ್ಮ ಸ್ಟೈಲಲ್ಲಿ, ನಮ್ಮ ಜನ್ರೇಷನ್ ಸ್ಟೈಲಲ್ಲಿ ಚಿಲ್ ಬ್ರೋ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ, ಆಯಿತಾ. ಈಗ ಪಾಯಿಂಟ್ ಯುವರ್ ಹ್ಯಾಂಡ್ಸ್ ಟುವರ್ಡ್ಸ್ ಮೀ, ನನ್ನ ಕಡೆಗೆ ಕೈ ತೋರಿಸಿ ಅಷ್ಟೆ. ಪಾಯಿಂಟ್ ಯುವರ್ ಹ್ಯಾಂಡ್ಸ್ ಟುವರ್ಡ್ಸ್ ಮೀ. ಸ್ವಲ್ಪ ರಾ ಎನರ್ಜಿ ನಮ್ಮದು ಏರಿಯಾ ಹುಡುಗರ ಥರ. ಪಾಯಿಂಟ್ ಯುವರ್ ಹ್ಯಾಂಡ್ಸ್ ಟುವರ್ಡ್ಸ್ ದ ಪರ್ಸನ್ ಆನ್ ದ ರೈಟ್. ನಿಮ್ಮ ರೈಟ್ ಸೈಡ್ ತಿರುಗಿಸಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇದು ಫಾರ್ಮಲ್ ಇವೆಂಟು, ಬಟ್ ಪರವಾಗಿಲ್ಲ, ರಿಪೀಟ್ ಆಫ್ಟರ್ ಮೀ. ಏಯ್, ಎಲ್ಲಿ ಜೋಶು, ಕಮಾನ್ ಐ ಸೇ ಏಯ್, ಮತ್ತೊಮ್ಮೆ ಏಯ್, ಚಿಲ್ ಬ್ರೋ. ಈ ಕಡೆ ಲೆಫ್ಟ್, ಇವ್ರೇನ್ ಪಾಪ ಮಾಡಿದ್ರು, ಇವ್ರಿಗೂ ಹೇಳ್ಬೇಕು ತಾನೆ. ಪಾಯಿಂಟ್ ಯುವರ್ ಹ್ಯಾಂಡ್ಸ್ ಟುವರ್ಡ್ಸ್ ದ ಲೆಫ್ಟ್ ನೌ, ಟುವರ್ಡ್ಸ್ ಯುವರ್ ಲೆಫ್ಟ್. ಆಲ್ರೈಟ್, ಟುಗೆದರ್ ವಿತ್ ಮೀ, ಆಲ್ ಆಫ್ ದ ಸ್ಟೂಡೆಂಟ್ಸ್. ಏಯ್ ಏಯ್. ಸರ್ ನೀವೇನ್ ಟೀಚರ್ಗೆಲ್ಲ ಡೈರೆಕ್ಟ್ ಆಗಿ ಅಂತಿದ್ದೀರಾ, ಹುಷಾರು. ಏಯ್, ಚಿಲ್ ಬ್ರೋ. ಈಗ ನನ್ನ ಕಡೆ ತೋರಿಸಿ, ನಾನೇ ತಾನೇ ಮಾಡಿಸಿದ್ ನಿಮ್ಗೆ. ಈ ಫುಲ್ ಎನರ್ಜಿನಲ್ಲಿ ನಂಗೆ ಚಿಲ್ ಬ್ರೋ ಅಂತ ಬೈಬೇಕು. ಮ್ಯಾಮ್ ಹಂಗ್ ಬೈಯೋ ಥರ ಕೈಯೆಲ್ಲ ತೋರಿಸ್ಕೊಂಡು ಹೊಡಿಬೇಡಿ ಅಷ್ಟೇ. ಏಯ್ ಏಯ್, ಯು ಚಿಲ್ ಬ್ರೋ. ನಿಮ್ಗಳಿಗೋಸ್ಕರ ಚಪ್ಪಾಳೆ ಬರಲಿ. ರೌಂಡ್ ಆಫ್ ಅಪ್ಲಾಸ್ ಫಾರ್ ಯೋರ್ ಸೆಲ್ಸ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು. ಇದೇ ಥರ ಫುಲ್ ಜೋಶ್ ಇರಲಿ ಇಡೀ ದಿನ. ಗೋ ಹ್ಯಾವ್ ಫನ್, ಮಜಾ ಮಾಡಿ. ಒಂದೇ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ಕನ್ಸು ಕಾಣೋದನ್ನ ನಿಲ್ಲಿಸಬೇಡಿ. ಡೋಂಟ್ ಸ್ಟಾಪ್ ಡ್ರೀಮಿಂಗ್. ಐ ಫೀಲ್ ಲೈಕ್ ಇಫ್ ಯು ಸ್ಟಾಪ್ ಡ್ರೀಮಿಂಗ್, ದಟ್ ವಿಲ್ ಬಿಕಮ್ ಅ ಕ್ರೈಮ್. I used to dream a lot, and today I am able to live those dreams. So start from right now. Dreaming is free. ಕೂತಿ ಜಾಗದಲ್ಲಿ ಕನ್ಸು ಕಾಣ್ಬೋದು. I can become the president of India. I can become the chief minister. I can become a wonderful technology person. I can become a scientist. ಕನಸು ಅಷ್ಟೇ, ಇಟ್ಸ್ ಫ್ರೀ. ಇಲ್ಲಿ ಯೋಚನೆ ಮಾಡಿ, ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ರಿಲ್ಯಾಕ್ಸ್. ಥ್ಯಾಂಕ್ ಯು.